ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಈ ಬಾರಿಯ ಬೇಸಿಗೆ ಅಲ್ಲ, ಅದು ಬಿರು ಬೇಸಿಗೆ ಆಗುತ್ತೆ ಅಂತ ಸಾಕಷ್ಟು ಜನ ಹವಾಮಾನ ತಜ್ಞರು ಹೇಳ್ತಾ ಇದ್ದಾರೆ. ಹಾಗೆ ಈ ಬಾರಿಯ ಎಲ್ನಿನೋ ಸೂಪರ್ ಎಲ್ನಿನೋ ಥರ ಇರುತ್ತೆ. ಎಲ್ಲಿ ಮಳೆ ಆಗುತ್ತೋ, ಎಲ್ಲಿ ಬರ ಬೀಳುತ್ತೋ ಗೊತ್ತಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಸಿಕ್ಕಾಪಟ್ಟೆ ಆತಂಕಕ್ಕೀಡಾಗ್ತಾ ಇರೋ ಪಾಕಿಸ್ತಾನ ಈಗ ಭಾರತದ ವಿರುದ್ಧ ನೀರಿಗಾಗಿ ಅಂತಾರಾಷ್ಟ್ರೀಯ ಒತ್ತಡವನ್ನು ಬಳಸೋದಕ್ಕೆ ಹೋಗ್ತಾ ಇದೆ. ನಮಗೆ ಸಿಂಧೂ ನದಿ ನೀರನ್ನು ಬಿಡಿಸಿ ಅಂತ ಬ್ರಿಟನ್ನ ಕೇಳ್ತಾ ಇದೆ. ಅಂತಾರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಭಾರತದ ವಿರುದ್ಧ ನೆರೆಟಿವ್ ರೂಪಿಸೋದಕ್ಕೆ ಪ್ರಯತ್ನವನ್ನು ಪಡ್ತಾ ಇದೆ. ಜೊತೆಗೆ ಸಿಂಧೂ ನದಿ ನೀರಿನ ವಿಷಯವನ್ನ ಈಗ UNSC ಅಂಗಳಕ್ಕೆ ಕೂಡ ತಗೊಂಡು ಹೋಗಿದೆ. ಇದು ಕಳೆದ ವರ್ಷ ಭಾರತ ಸಿಂಧೂ ನದಿ ನೀರಿನ ಒಪ್ಪಂದವನ್ನ ಅಮಾನತಲ್ಲಿಟ್ಟಿದ್ದು ಪಾಕಿಸ್ತಾನವನ್ನ ಯಾವ ಮಟ್ಟದ ಸಮಸ್ಯೆಗೆ ಸಿಲುಕಿಸ್ತಾ ಇದೆ ಅನ್ನೋದನ್ನು ತೋರಿಸ್ತಾ ಇದೆ. ಹಾಗಾದ್ರೆ ಪಾಕ್ ನೀರಿಗಾಗಿ ಮಾಡ್ತಾ ಇರೋ ಸರ್ಕಸ್ ಏನು, ಅದಕ್ಕೆ ಭಾರತದ ಪ್ರತಿಕ್ರಿಯೆ ಏನು, ಬನ್ನಿ ನೋಡೋಣ. ಸಿಂಧೂ ನದಿ ನೀರು ಹಂಚಿಕೆ ಒಪ್ಪಂದವನ್ನ ಭಾರತ ಕಳೆದ ವರ್ಷ ಅಮಾನತಲ್ಲಿಡ್ತು. ನೀರು ಹಾಗೂ ರಕ್ತ ಒಟ್ಟೊಟ್ಟಿಗೆ ಹರಿಯೋದಕ್ಕೆ ಸಾಧ್ಯ ಇಲ್ಲ ಅಂತ ಭಾರತ ಹೇಳ್ತು. ಅವತ್ತು ಭಾರತಕ್ಕೆ ಸಿಂಧೂ ನದಿ ನೀರನ್ನು ನಿಲ್ಲಿಸೋದಕ್ಕಾಗತ್ತಾ, ಹಂಗೆ ಸ್ಟಾಪ್ ಮಾಡಿಬಿಡೋದಕ್ಕೆ ಅದೇನು ನಲ್ಲಿನೇ, ಹೀಗೆಲ್ಲ ಸಾಕಷ್ಟು ಜನ ನಮ್ಮಲ್ಲಿರೋ ಬುದ್ಧಿವಂತರೇ ಮಾತಾಡಿದ್ರು. ಅಫ್ಕೋರ್ಸ್ ನದಿ ನೀರನ್ನು ಸಂಪೂರ್ಣವಾಗಿ ನಿಲ್ಲಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕೆಂದ್ರೆ ಸಿಂಧೂ ನದಿಯ ಒಟ್ಟು ನೀರನ್ನು ಬಳಸ್ಕೊಳ್ಳೋದು ಬಿಡಿ, ನಮ್ಮ ಪಾಲಿನ ಅಷ್ಟೂ ನೀರನ್ನು ಬಳಸ್ಕೊಳ್ಳೋದಕ್ಕೆ ಬೇಕಾದ ವ್ಯವಸ್ಥೆಗಳನ್ನು ಕೂಡ ನಾವು ಕಳೆದ 79 ವರ್ಷಗಳಲ್ಲಿ ಸಂಪೂರ್ಣವಾಗಿ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ. ಮೊದಲು ಅದನ್ನು ಮಾಡ್ಕೊಳ್ಳೋ ಬಗ್ಗೆ ಭಾರತ ದೊಡ್ಡ ಆಸಕ್ತಿಯನ್ನು ತೋರಿಸಲಿಲ್ಲ. ಆಸಕ್ತಿ ಬೆಳೆದು ಅಲ್ಲಿ ಕಾಮಗಾರಿ ಶುರುವಾಗೋ ಹೊತ್ತಿಗೆ ಪಾಕಿಸ್ತಾನ ಅದಕ್ಕೆ ತಕರಾರು ತೆಗಿತಾ ಹೋಯಿತು. ಆಗ ಭಾರತ ನೀರು ಹಂಚಿಕೆ ಒಪ್ಪಂದವನ್ನು ಅಮಾನತಲ್ಲಿಟ್ಟು ಕಾಮಗಾರಿಗಳನ್ನು ಪೂರ್ಣಗೊಳಿಸೋ ಧೈರ್ಯ ಮಾಡಲಿಲ್ಲ. ಹೀಗಾಗಿ ನೀರನ್ನು ಅಲ್ಲಿ ಸಂಪೂರ್ಣವಾಗಿ ತಡೆಯೋದಕ್ಕೆ ಭಾರತಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ನಾವು ಸಿಂಧೂ ನದಿಯ ನೀರಿನ ಹರಿವಿನ ಮೇಲ್ಭಾಗದಲ್ಲಿದ್ದೀವಿ. ಹೀಗಾಗಿ ನಮಗೊಂದಷ್ಟು ಅಡ್ವಾಂಟೇಜಸ್ ಇದ್ದೇ ಇರುತ್ತವೆ. ಸಿಂಧೂ ಹಾಗೂ ಅದರ ಉಪನದಿಗಳಲ್ಲಿ ಪ್ರವಾಹ ಯಾವಾಗ ಬರುತ್ತೆ, ನೀರು ಯಾವಾಗ ಕಡಿಮೆ ಆಗುತ್ತೆ ಅನ್ನೋದು ಮೊದಲು ಭಾರತಕ್ಕೆ ಗೊತ್ತಾಗುತ್ತೆ. ಒಪ್ಪಂದದ ಪ್ರಕಾರ ಈ ಮಾಹಿತಿಯನ್ನು ಕೂಡ ಭಾರತ ಪಾಕಿಸ್ತಾನದ ಜೊತೆ ಹಂಚ್ಕೋಬೇಕು. ಆದರೆ ಇಲ್ಲಿ ಒಪ್ಪಂದ ಅಮಾನತಲ್ಲಿರೋದ್ರಿಂದ ಪಾಕಿಸ್ತಾನಕ್ಕೆ ಯಾವ ಮಾಹಿತಿಯನ್ನು ಕೊಡಬೇಕಾದ ಜವಾಬ್ದಾರಿ ಭಾರತದ್ದಾಗಿರೋದಿಲ್ಲ. ಹಾಗೆ ಯಾವಾಗ ನೀರು ಬಿಡಬೇಕು ಆಗ ಬಿಡದೆ, ಯಾವಾಗ ಬೇಡ ಅನ್ಸುತ್ತೋ ಆಗ ನೀರು ಬಿಡೋ ಕೆಲಸವನ್ನು ಭಾರತ ಮಾಡಬಹುದು. ಇನ್ನು ಒಪ್ಪಂದ ಅಮಾನತಲ್ಲಿರೋದ್ರಿಂದ ನಮ್ಮಲ್ಲಿ ಭಾರತ ಹೆಚ್ಚುವರಿ ಡ್ಯಾಮ್ಗಳನ್ನು ಮಾಡಿಕೊಳ್ಳೋದಕ್ಕೆ, ಪಾಕಿಸ್ತಾನದ ಕಿರಿಕ್ನ ಕಾರಣಕ್ಕೆ ನೆನೆಗುದಿಗೆ ಬಿದ್ದ ಪ್ರಾಜೆಕ್ಟ್ಗಳನ್ನು ಪೂರ್ಣಗೊಳಿಸೋದಕ್ಕೆ ಕೂಡ ಅವಕಾಶ ಆಗುತ್ತೆ. ಅದನ್ನು ಭಾರತ ವೇಗವಾಗಿ ಮಾಡ್ತಾ ಹೋಗ್ತಾ ಇದೆ. ಇದೆಲ್ಲ ಕಳೆದ ವರ್ಷ ಪಾಕಿಸ್ತಾನಕ್ಕೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆಯನ್ನು ಉಂಟು ಮಾಡಿದ್ವು. ಈ ಬಾರಿ ಎಲ್ನಿನೋ ಬೇರೆ ಇರುತ್ತೆ, ಮಳೆಯ ಅಭಾವ ಉಂಟಾಗುತ್ತೆ. ಸೊ ಭಾರತ ಬೇಸಿಗೆಯಲ್ಲಿ ನೀರು ಹರಿಸದೇ ಇದ್ರೆ ಪಾಕಿಸ್ತಾನ ಒಣಗಿ ಹೋಗುತ್ತೆ. ಇನ್ನು ಅಕಸ್ಮಾತ್ ಮಳೆ ಹೆಚ್ಚಾಗಿ ಆ ಹೆಚ್ಚುವರಿ ನೀರನ್ನು ಹರಿಯೋದಕ್ಕೆ ಬಿಟ್ರೆ ಪಾಕಿಸ್ತಾನ ಮುಳುಗಿ ಹೋಗುತ್ತೆ. ಸೊ ಪಾಕಿಗಳಿಗೆ ಆತಂಕಕ್ಕೆ ಬಿದ್ದಿದ್ದಾರೆ. ನಮ್ಮ ರೈತರು ಸಮಸ್ಯೆಗೆ ಸಿಲುಕೊಳ್ತಾ ಇದ್ದಾರೆ. ಖೈಬರ್ ಭಾಗಕ್ಕೆ ನೀರಿಲ್ಲದ ಹಾಗಾಗುತ್ತೆ, ಪಂಜಾಬ್ ಒಣಗುತ್ತೆ, ನಮಗೆ ಕುಡಿಯೋ ನೀರಿನ ಸಮಸ್ಯೆ ಉಂಟಾಗುತ್ತೆ. ಹೀಗಾಗಿ ಸಿಂಧೂ ನದಿ ನೀರಿನ ಒಪ್ಪಂದವನ್ನು ಮರುಜಾರಿ ಮಾಡಿಸಿ ಅಂತ ಪಾಕಿಸ್ತಾನ ಅಂತಾರಾಷ್ಟ್ರೀಯ ಸಮುದಾಯದ ಮೊರೆ ಹೋಗ್ತಾ ಇದೆ. ಗೆಳೆಯರೆ, ಮೊನ್ನೆ ಪಾಕಿಸ್ತಾನದ ಅಧ್ಯಕ್ಷ ಆಸಿಫ್ ಅಲಿ ಜರ್ದಾರಿ ಭಾರತದ ಮೇಲೆ ಒತ್ತಡ ತರೋ ಬಗ್ಗೆ ಒಂದು ಮೀಟಿಂಗ್ ಅನ್ನು ಮಾಡ್ತಾನೆ. ಅದಾದ 2 ದಿನಕ್ಕೆ ಬ್ರಿಟನ್ನ ಥಿಂಕ್ ಟ್ಯಾಂಕ್ ಚಾಟಮ್ ಹೌಸ್ ಸಿಂಧೂ ನದಿ ನೀರಿನ ಬಗ್ಗೆ ಒಂದು ಸುದೀರ್ಘ ಲೇಖನವನ್ನು ಪ್ರಕಟಿಸುತ್ತೆ. ಅದರಲ್ಲಿ ಭಾರತ ಈ ಒಪ್ಪಂದವನ್ನು ಯಾಕೆ ಅಮಾನತಲ್ಲಿಟ್ಟಿದೆ ಅನ್ನೋ ಬಗ್ಗೆ ಒಂದೇ ಒಂದು ಅಕ್ಷರ ಕೂಡ ಬರೆಯೋದಿಲ್ಲ. ಪಾಕಿಸ್ತಾನದ ಭಯೋತ್ಪಾದನೆಯ ಬಗ್ಗೆ ಆ ಲೇಖನದಲ್ಲಿ ಯಾವ ಉಲ್ಲೇಖನೂ ಇಲ್ಲ. ಆದರೆ ಭಾರತ ತನ್ನ ಶಕ್ತಿಯನ್ನು ದುರುಪಯೋಗ ಪಡಿಸ್ಕೊಳ್ತಾ ಇದೆ. ಪಾಕಿಸ್ತಾನಕ್ಕೆ ನೀರು ನಿಲ್ಲಿಸೋದು ಕಾನೂನು ಹಾಗೂ ಮಾನವೀಯತೆ ಎರಡರ ಉಲ್ಲಂಘನೆ ಅಂತೆಲ್ಲ ಚಾಟಮ್ ಹೌಸ್ನ ವರದಿಯಲ್ಲಿ ಹೇಳಲಾಗಿದೆ. ಭಾರತ ಸಿಂಧೂ ನದಿಯ ನೀರನ್ನ ಆಯುಧದ ತರ ಪಾಕಿಸ್ತಾನದ ವಿರುದ್ಧ ಬಳಸ್ತಾ ಇದೆ ಅಂತ ಅಲ್ಲಿ ಚಾಟಮ್ ಹೌಸ್ನ ಆ ವರದಿ ಆರೋಪ ಮಾಡ್ತಾ ಇದೆ. ಸ್ನೇಹಿತರೆ, ಈ ಚಾಟಮ್ ಹೌಸ್ ಅನ್ನೋದನ್ನ ಬ್ರಿಟಿಷ್ ಥಿಂಕ್ ಟ್ಯಾಂಕ್ ಅಂತ ಹೇಳ್ತಾರೆ. ಅದಕ್ಕಿಂತ ಹೆಚ್ಚಾಗಿ ಅದು ಬ್ರಿಟನ್ ಸರ್ಕಾರದ ಮೇಲೆ ಪ್ರಭಾವ ಬೀರಬಲ್ಲ ಸಂಸ್ಥೆ. ಇಲ್ಲಿ ಬಹಳಷ್ಟು ಬಾರಿ ಚಾಟಮ್ ಹೌಸ್ ಅಭಿಪ್ರಾಯ ಏನಿರುತ್ತೆ ಅದೇ ಬ್ರಿಟಿಷ್ ಸರ್ಕಾರದ ಅಭಿಪ್ರಾಯ ಕೂಡ ಆಗಿರೋ ಸಾಧ್ಯತೆಗಳಿರುತ್ತವೆ. ಸೊ ಚಾಟಮ್ ಹೌಸ್ ಅನ್ನು ಬಳಸಿಕೊಂಡು ಬ್ರಿಟಿಷ್ ಸರ್ಕಾರದ ಮೂಲಕ ಭಾರತದ ಮೇಲೆ ಒತ್ತಡ ಹೇರಿಸುವ, ಬ್ರಿಟಿಷರನ್ನ ಮಧ್ಯಸ್ಥಿಕೆಗೆ ಕರೆಯುವ ಪ್ರಯತ್ನ ಪಾಕಿಸ್ತಾನದ್ದು. ಇನ್ನು ಇದು ಇಷ್ಟಕ್ಕೆ ನಿಲ್ಲೋದಿಲ್ಲ. ವಿಶ್ವಸಂಸ್ಥೆಯಲ್ಲಿನ ಪಾಕಿಸ್ತಾನದ ಪ್ರತಿನಿಧಿ ಆಸಿಮ್ ಇಫ್ತಿಕಾರ್ ಅಹಮದ್ UNSC ಅಧ್ಯಕ್ಷ ಜಮಾಲ್ ಫರೇಸ್ ಅಲ್ ರೋಯಿಯನ್ನ ಭೇಟಿ ಮಾಡಿ
ಸಿಂಧೂ ನದಿ ನೀರಿನ ವಿವಾದದ ಬಗ್ಗೆ ಮಧ್ಯಪ್ರವೇಶ ಮಾಡೋದಕ್ಕೆ ಒಂದು ಮನವಿಯನ್ನ ಸಲ್ಲಿಸ್ತಾನೆ. ಈ ಜಮಾನ್ ಅಲ್ ರೋಯಿ ಬಹರೇನ್ ದೇಶದ ಪ್ರತಿನಿಧಿ. UNSC ಬಗ್ಗೆ ನಿಮಗೆ ಗೊತ್ತಿದೆ ಅಲ್ವೇ? ಅಲ್ಲಿ 5 ಪರ್ಮನೆಂಟ್ 10 ತಾತ್ಕಾಲಿಕ ಪ್ರತಿನಿಧಿ ದೇಶಗಳಿರುತ್ತವೆ. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಅಧ್ಯಕ್ಷತೆ ಪ್ರತಿ ತಿಂಗಳು ಆ 15 ದೇಶಗಳ ನಡುವೆ ಹಂಚಿಕೆ ಆಗ್ತಾ ಹೋಗುತ್ತೆ. ಕಳೆದ ತಿಂಗಳು ಅಂದ್ರೆ ಮಾರ್ಚ್ ಅಲ್ಲಿ ಅಮೆರಿಕ ಅಧ್ಯಕ್ಷತೆಯನ್ನು ವಹಿಸಿತ್ತು. ಏಪ್ರಿಲ್ ಅಲ್ಲಿ ಬಹರೇನ್, ಮೇ ತಿಂಗಳಲ್ಲಿ ಚೈನಾ ಅಧ್ಯಕ್ಷತೆ ವಹಿಸಿದ್ರೆ ಅದರ ನಂತರದ ತಿಂಗಳಲ್ಲಿ ಕೊಲಂಬಿಯಾಗೆ ಅಧ್ಯಕ್ಷತೆ ಸಿಗುತ್ತೆ. ಇಲ್ಲಿ ಅಧ್ಯಕ್ಷರು, ಸದಸ್ಯ ದೇಶಗಳು ಇದೆಲ್ಲ ಯಾರೇ ಇದ್ರೂ ಕೂಡ ಪರ್ಮನೆಂಟ್ ಮೆಂಬರ್ಗಳು ಏನು ಬಯಸ್ತಾರೆ ಅನ್ನೋದಕ್ಕಿಂತ ಅವರು ಏನು ಬಯಸೋದಿಲ್ವೋ ಅದು UNSCಲಿ ಆಗೋದಿಲ್ಲ. ಈ 5 ಪರ್ಮನೆಂಟ್ ದೇಶಗಳಿವೆ ನೋಡಿ, ಅವುಗಳಲ್ಲಿ ಯಾವುದೇ ಒಂದು ದೇಶ ವಿಟೋ ಚಲಾವಣೆ ಮಾಡಿದರೂ ಕೂಡ UNSC ಯಾವ ನಿರ್ಧಾರವನ್ನು ಕೈಗೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಹೀಗಾಗಿ ಅಲ್ಲಿ ಯಾರು ಏನು ಬಯಸ್ತಾರೆ ಅನ್ನೋದಕ್ಕಿಂತ ಪರ್ಮನೆಂಟ್ ದೇಶಗಳ ಪೈಕಿ ಯಾರೊಬ್ಬರು ಏನನ್ನ ಬಯಸದೇ ಇದ್ರೂ UNSCಲಿ ಏನೂ ಆಗೋದಿಲ್ಲ. ಇರ್ಲಿ, ಈಗ ಪಾಕಿಸ್ತಾನ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಮುಂದೆ ನಿಂತು ನಮಗೆ ನೀರಿಲ್ಲದೆ ಇದ್ರೆ ನಾವು ಒಣಗಿ ಹೋಗ್ತೀವಿ, ಭಾರತ ನೋಡಿ ನಮಗೆ ನೀರು ಬಿಡ್ತಾ ಇಲ್ಲ, ದಯವಿಟ್ಟು ನೀರು ಬಿಡೋದಕ್ಕೆ ಭಾರತಕ್ಕೆ ಹೇಳಿ ಅಂತ ಮನವಿಯನ್ನ ಸಲ್ಲಿಸಿದೆ. ಸಿಂಧೂ ನದಿ ನೀರು ಹಂಚಿಕೆ ಒಪ್ಪಂದವನ್ನ ಪುನರಾರಂಭ ಮಾಡೋದಕ್ಕೆ, ಆ ಒಪ್ಪಂದದಲ್ಲಿ ಏನಿದೆ ಅದೆಲ್ಲವನ್ನ ಪಾಲಿಸೋದಕ್ಕೆ, ಅಂತಾರಾಷ್ಟ್ರೀಯ ಬಾಧ್ಯತೆಗಳನ್ನು ಜವಾಬ್ದಾರಿಯಿಂದ ನಿರ್ವಹಿಸೋದಕ್ಕೆ ಭಾರತಕ್ಕೆ ಕರೆ ಕೊಡಿ ಅಂತ ಭದ್ರತಾ ಮಂಡಳಿಯನ್ನ ಪಾಕಿಸ್ತಾನ ಒತ್ತಾಯ ಮಾಡ್ತಾ ಇದೆ. ಗೆಳೆಯರೆ, ಒಂದು ದೊಡ್ಡ ದೇಶ ತನ್ನ ಪಕ್ಕದಲ್ಲಿನ ಇನ್ನೊಂದು ಸಣ್ಣ ದೇಶಕ್ಕೆ ನೀರು ಬಿಡ್ತಾ ಇಲ್ಲ, ನೀರನ್ನ ನಿಲ್ಲಿಸಿದೆ ಅಂತ ಅಷ್ಟೇ ಹೇಳಕೊಂಡು ಕಣ್ಣೀರು ಹಾಕತಾ ಬಂದ್ರೆ ಯಾರಿಗಾದರೂ ಕೂಡ ಅಯ್ಯೋ ಪಾಪ ಅಂತ ಅನ್ನಿಸದೇ ಇರುವುದಿಲ್ಲ. ಇಲ್ಲಿ ಪಾಕಿಸ್ತಾನ ಕೂಡ ಅದನ್ನೇ ಮಾಡಿಕೊಂಡು ಬರ್ತಾ ಇದೆ. ಯಾಕೆ ನೀರನ್ನ ನಿಲ್ಲಿಸಿದ್ದಾರೆ ಅನ್ನೋದನ್ನ ಅವರು ಹೇಳ್ತಾ ಇಲ್ಲ, ಬದಲಿಗೆ ತಾನು ಬಲಿಪಶು ಆಗ್ತಾ ಇದ್ದೀನಿ ಅಂತ ವಿಕ್ಟಿಮ್ ಕಾರ್ಡ್ ಅನ್ನ ಪ್ಲೇ ಮಾಡೋ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಸಿಂಧೂ ನದಿ ನೀರನ್ನ ಪಾಕಿಸ್ತಾನಕ್ಕೆ ಹಂಚುವ ಒಪ್ಪಂದ ಇದೆಯಲ್ಲ, ಅದೇ ಒಂದು ಬಲವಂತದ ಮತ್ತು ಭಾರತಕ್ಕೆ ಅನ್ಯಾಯ ಮಾಡಿದ್ದ ಒಪ್ಪಂದ. ಅದಕ್ಕವತ್ತು ಯಾವ ಒತ್ತಡಕ್ಕೆ ಸಿಲುಕಿ ಭಾರತ ಸಹಿ ಹಾಕ್ತು ಅಂತ ಇವತ್ತು ಹೇಳೋದು ಕಷ್ಟ. ಹಾಗೆ ಅವತ್ತು ಸಹಿ ಹಾಕಿದ ನಾಯಕತ್ವವನ್ನು ಇವತ್ತು ಬೈಕೊಂಡು ಪ್ರಯೋಜನ ಕೂಡ ಇಲ್ಲ. ಇಲ್ಲಿ ಸಿಂಧೂ ಮತ್ತು ಅದರ 5 ಉಪನದಿಗಳು ಝೆಲಂ, ಚಿನಾಬ್, ರಾವಿ, ಬಿಯಾಸ್, ಸಟ್ಲೆಜ್ ಹಾಗೂ ಸಿಂಧು. ಇದರಲ್ಲಿ ಸಿಂಧೂ, ಝೇಲಂ ಮತ್ತು ಚಿನಾಬ್ ನದಿಗಳ ನೀರನ್ನ ಸಂಪೂರ್ಣವಾಗಿ ಪಾಕಿಸ್ತಾನಕ್ಕೆ ಬಿಟ್ಟುಕೊಡ್ಲಾಯಿತು. ಆ ನದಿಗಳ ಮೇಲೆ ಬೇಕಾದರೆ ಭಾರತ ರನ್ ಆಫ್ ದ ರಿವರ್ ಪ್ರಾಜೆಕ್ಟ್ಗಳನ್ನು ಮಾಡಬಹುದು, ಅಂದರೆ ವಿದ್ಯುತ್ ಉತ್ಪಾದನೆಗೆ ಬೇಕಾದ ಡ್ಯಾಮ್ ನಿರ್ಮಾಣ ಮಾಡ್ಕೋಬಹುದು. ಆದರೆ ನೀರನ್ನು ಡೈವರ್ಟ್ ಮಾಡ್ಕೊಳ್ಳೋದು, ಸ್ಟಾಕ್ ಮಾಡೋದು, ಕೃಷಿ ಅಥವಾ ಇನ್ನಿತರ ಚಟುವಟಿಕೆಗಳಿಗೆ ಆ ನೀರನ್ನು ಬಳಕೆ ಮಾಡೋದು, ಇದನ್ನು ಭಾರತ ಮಾಡೋ ಹಾಗಿಲ್ಲ. ಹಾಗೆ ಇನ್ನುಳಿದ 3 ನದಿಗಳಿವೆ ನೋಡಿ, ರಾವಿ, ಬಿಯಾಸ್ ಮತ್ತು ಸಟ್ಲೆಜ್. ಆ ನದಿಗಳ ನೀರು ಸಂಪೂರ್ಣವಾಗಿ ಭಾರತದ್ದು, ಅದನ್ನು ಪಾಕಿಸ್ತಾನಕ್ಕೆ ಬಿಡಬೇಕು ಅಂತೇನಿಲ್ಲ. ಆದರೂ ಕೂಡ ಈ ಒಪ್ಪಂದ 80% ನೀರನ್ನು ಪಾಕಿಸ್ತಾನಕ್ಕೆ ಕೊಡೋ ಹಾಗೆ ಮಾಡ್ತು. ವಿಶ್ವ ಬ್ಯಾಂಕ್ನ ಮಧ್ಯಸ್ಥಿಕೆಯಲ್ಲಿ ನಡೆದ ಒಪ್ಪಂದಕ್ಕೆ 1960ರಲ್ಲಿ ನೆಹರು ಮತ್ತು ಅಯೂಬ್ ಖಾನ್ ಸಹಿ ಮಾಡಿದ್ರು. ಅವತ್ತಿಂದ ಕೂಡ ಭಾರತ ಈ ಒಪ್ಪಂದವನ್ನು ಗೌರವಿಸುತ್ತಲೇ ಬರ್ತಾ ಇತ್ತು. ಪಾಕಿಸ್ತಾನ ಎಷ್ಟೇ ಬಾರಿ ಒಪ್ಪಂದದ ನಿಯಮಗಳನ್ನು ಉಲ್ಲಂಘನೆ ಮಾಡಿದ್ರು, ಭಾರತದ ಮೇಲೆ ಎಷ್ಟೇ ಯುದ್ಧ ಮಾಡಿದ್ರು, ದಾಳಿ ಮಾಡಿದ್ರು, ಭಯೋತ್ಪಾದಕರನ್ನ ನುಗ್ಗಿಸಿದ್ರು, ಏನೇ ಮಾಡಿದ್ರು ಭಾರತ ಅದೆಲ್ಲವನ್ನ ಸಹಿಸಿಕೊಳ್ತಲೇ ಇತ್ತು. ಆದರೆ ಪಹಲ್ಗಾಮ್ ಘಟನೆಯ ನಂತರ ಭಾರತ ನೀರು ಮತ್ತು ರಕ್ತ ಒಟ್ಟೊಟ್ಟಿಗೆ ಹರಿಯೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತು. ಭಯೋತ್ಪಾದನೆಯನ್ನ ನಿಲ್ಲಿಸುವ ಬದ್ಧತೆ ತೋರಿಸಿ ಆ ನಂತರ ನೀರು ಕೇಳಿ ಅಂತ ಹೇಳಿ ಆ ಒಪ್ಪಂದವನ್ನ ಅಮಾನತ್ತಿನಲ್ಲಿಟ್ಟಿದೆ. ಈಗ ಅದು ಪಾಕಿಸ್ತಾನದ ಕತ್ತಿನ ಮೇಲೆ ಕಾಲಿಟ್ಟ ಅನುಭವವನ್ನು ಕೊಡ್ತಾ ಇದೆ. ಅವರು ಭಯೋತ್ಪಾದನೆಯನ್ನ ನಿಲ್ಲಿಸಿ ನೀರನ್ನ ಕೇಳ್ತಾ ಇಲ್ಲ, ಬದಲಿಗೆ ಅಂತಾರಾಷ್ಟ್ರೀಯ ಒತ್ತಡಕ್ಕೆ ಭಾರತವನ್ನ ಸಿಲುಕಿಸುವ, ಭಾರತದ ವಿರುದ್ಧ ಪ್ರೊಪಗಂಡಾ ಮಾಡಿ ಭಾರತ ನಮಗೆ ಅನ್ಯಾಯ ಮಾಡ್ತಾ ಇದೆ ಅಂತ ಅಪಪ್ರಚಾರ ಮಾಡೋ ಕೆಲಸವನ್ನ ದೊಡ್ಡ ಪ್ರಮಾಣದಲ್ಲಿ ಕೈಗೆತ್ತಿಕೊಂಡಿದ್ದಾರೆ. ಅದಕ್ಕೆ ಪಾಕಿಸ್ತಾನದ ಮಾಧ್ಯಮಗಳು ಹಾಗೂ ಅಂತಾರಾಷ್ಟ್ರೀಯ ಮಾಧ್ಯಮಗಳು ಬಳಕೆ ಆಗ್ತಾ ಇವೆ. ಭಾರತ ನೀರನ್ನ ಆಯುಧವನ್ನಾಗಿ ಮಾಡಿಕೊಳ್ತಾ ಇದೆ ಅನ್ನೋ ಅಭಿಪ್ರಾಯ ಮೂಡಿಸುವ ಕೆಲಸ ಅಲ್ಲಿ ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇದೆ. ಇನ್ನು ಪಾಕಿಸ್ತಾನಕ್ಕೆ ಈ ಧೈರ್ಯ ಮತ್ತು ಅವಕಾಶ ಹೇಗೆ ಸಿಕ್ತು ಗೆಳೆಯರೆ? ಇಲ್ಲಿ ವಿಕ್ಟಿಮ್ ಕಾರ್ಡ್ ಅನ್ನು ಬಳಸೋದು ಪಾಕಿಸ್ತಾನಕ್ಕೆ ಮಾತ್ರ ಅಲ್ಲ, ಭಯೋತ್ಪಾದನೆಯನ್ನು ಪ್ರಚೋದಿಸುವ ಸಾಕಷ್ಟು ದೇಶಗಳು ಹಾಗೂ ಗುಂಪುಗಳಿಗೆ ಅಭ್ಯಾಸ ಆಗಿ ಹೋಗಿದೆ. ಇಸ್ರೇಲ್ ಮೇಲೆ ದಾಳಿ ಮಾಡಿದ ಹಮಾಸ್ ಒದೆ ಬೀಳೋದಕ್ಕೆ ಶುರುವಾದ ಕೂಡಲೇ ಕೈಯಲ್ಲಿ ಹಿಡ್ಕೊಂಡಿದ್ದು ಇದೇ ವಿಕ್ಟಿಮ್ ಕಾರ್ಡ್ ಅನ್ನ. ಹೆಜ್ಬುಲ್ಲಾಗೆ ಆಶ್ರಯ ಕೊಟ್ಟಿರೋ ಲೆಬನಾನ್ ದಾಳಿಗಳು ತೀವ್ರವಾದ ಕೂಡಲೇ ಹಿಡ್ಕೊಂಡಿದ್ದು ಇದೇ ವಿಕ್ಟಿಮ್ ಕಾರ್ಡ್ ಅನ್ನ. ಕತಾರ್ ಮೇಲೆ ಇಸ್ರೇಲ್ ದಾಳಿ ಮಾಡಿ ಉಗ್ರರನ್ನ ಕೊಂದು ಕೂಡಲೇ ಕತಾರ್ ಕೈಗೆ ತಗೊಂಡಿದ್ದು ವಿಕ್ಟಿಮ್ ಕಾರ್ಡನ್ನೇ. ಸೊ ಇದವರಿಗೆ ಅಭ್ಯಾಸ ಅನ್ನೋದಕ್ಕಿಂತ ರಕ್ತಗತ ಅಂತ ಹೇಳಿದ್ರೆ ಸರಿ ಹೋಗುತ್ತೆ. ಅದನ್ನು ಅವರು ಮಾಡ್ತಾ ಇದ್ದಾರೆ. ಇನ್ನು ಎರಡನೆಯದ್ದು, ಈಗ ಪಾಕಿಸ್ತಾನಕ್ಕೆ ಇರಾನ್ ಹಾಗೂ ಅಮೆರಿಕಾದ ನಡುವೆ ಸಂಧಾನ ಮಾಡಿಸುವ ಅವಕಾಶ ಒಂದು ಸಿಕ್ಕಿದೆ. ಪಾಕಿಸ್ತಾನದ ಕೆಲಸವನ್ನು ವಿಶ್ವಸಂಸ್ಥೆ, ಬ್ರಿಟನ್ ಹಾಗೂ ಇನ್ನಿತರ ಪಶ್ಚಿಮದ ದೇಶಗಳು ಹೊಗಳೋದಕ್ಕೆ ಕೂಡ ಶುರು ಮಾಡಿವೆ. ಈ ಅವಕಾಶವನ್ನು ಬಳಸ್ಕೊಂಡು ಭಾರತದ ಮೇಲೊಂದಷ್ಟು ಒತ್ತಡವನ್ನು ಹೇರಿಸೋದಕ್ಕೆ ಸಾಧ್ಯ ಆಗತ್ತಾ ಅಂತ ಪಾಕಿಸ್ತಾನ ಪ್ರಯತ್ನ ಮಾಡ್ತಾ ಇದೆ. ಇನ್ನು ಭಾರತ
ಸಿಂಧೂ ನದಿಯ ವಿಷಯದಲ್ಲಿ ಇಲ್ಲಿವರೆಗೆ ಅಚಲವಾಗಿ ನಿಂತಿದೆ. ಸಾಕಷ್ಟು ಬ್ಯಾಕ್ ಚಾನಲ್ ಮಾತುಕತೆಗಳಿಗೆ ಪಾಕಿಸ್ತಾನ ಪ್ರಯತ್ನ ಪಟ್ಟರು ಅದಕ್ಕೆ ಭಾರತ ಅವಕಾಶವನ್ನು ಕೊಟ್ಟಿಲ್ಲ. ನಿಮ್ಮಲ್ಲಿನ ಮೋಸ್ಟ್ ವಾಂಟೆಡ್ ಉಗ್ರರನ್ನ ನಮಗೆ ಒಪ್ಪಿಸಿ ಭಯೋತ್ಪಾದನೆಯ ವಿರುದ್ಧ ಕ್ರಮಕ್ಕೆ ಮುಂದಾಗಿ ಆ ನಂತರ ಬನ್ನಿ ಸಿಂಧೂ ನದಿ ನೀರಿನ ಬಗ್ಗೆ ಮತ್ತೆ ಮಾತುಕತೆ ಮಾಡೋಣ ಅಂತ ಭಾರತ ಹೇಳ್ತಾ ಇದೆ. ಇನ್ನು ವಿಶ್ವ ಬ್ಯಾಂಕ್ ಮಧ್ಯಸ್ಥಿಕೆಯ ಒಪ್ಪಂದವನ್ನು ಭಾರತ ರದ್ದೇನು ಮಾಡಿಲ್ಲ, ಅದನ್ನ ಅಮಾನತ್ತಿನಲ್ಲಿಟ್ಟಿದೆ. ಆ ಒಪ್ಪಂದದಲ್ಲಿ ಅಮಾನತ್ತಲ್ಲಿಡೋದಕ್ಕೆ ಅವಕಾಶ ಕೂಡ ಇದೆ. ಹಾಗೆ ಯಾವಾಗ ಬೇಕಾದರೂ ಅಗತ್ಯಗಳು ಹಾಗೂ ಬದಲಾವಣೆಗಳ ಹಿನ್ನೆಲೆಯಲ್ಲಿ ಎರಡೂ ದೇಶಗಳು ಮತ್ತೆ ಮಾತುಕತೆ ಮಾಡಿಕೊಂಡು ಹಂಚಿಕೆಯ ವಿಧಾನವನ್ನ ಬದಲಿಸಿಕೊಳ್ಳೋದಕ್ಕೆ ಕೂಡ ಆ ಒಪ್ಪಂದ ಅವಕಾಶವನ್ನು ಕಲ್ಪಿಸಿಕೊಡುತ್ತೆ. ಹಾಗೆ ಅದು ದ್ವಿಪಕ್ಷೀಯ ಒಪ್ಪಂದ, ಹೀಗಾಗಿ ಮೂರನೆಯವರ ಮಧ್ಯಸ್ಥಿಕೆಗೆ ಅಲ್ಲಿ ಅವಕಾಶ ಇಲ್ಲ. ಹೀಗಾಗಿನೇ ಹೇಗಲ್ಲಿನ ಪರ್ಮನೆಂಟ್ ಕೋರ್ಟ್ ಆಫ್ ಆರ್ಬಿಟ್ರೇಷನ್ಗೆ ಸಿಂಧೂ ನದಿ ವಿವಾದದ ವಿಷಯದಲ್ಲಿ ನಿಮಗೆ ಯಾವ ಅಧಿಕಾರನೂ ಇಲ್ಲ, ಅದು ನಿಮ್ಮ ವ್ಯಾಪ್ತಿಗೆ ಒಳಪಟ್ಟ ವಿಷಯನೂ ಅಲ್ಲ. ಹೀಗಾಗಿ ನಿಮ್ಮ ಮಾತಿಗೆ ಆದೇಶಗಳಿಗೆ ನಾವು ಯಾವ ಮಾನ್ಯತೆಯನ್ನು ಕೊಡಬೇಕಾದ ಅಗತ್ಯ ಇಲ್ಲ ಅಂತ ಭಾರತ ಹೇಳಿತ್ತು. ಮತ್ತು ಅವರು ಒಪ್ಪಂದದ ರದ್ದತಿಯ ವಿರುದ್ಧ ಕೊಟ್ಟ ತೀರ್ಪನ್ನ ಕಸದ ಬುಟ್ಟಿಗೆ ಕೂಡ ಭಾರತ ಹಾಕಿತು. ಸೊ ಈಗ ಕೂಡ ಭಾರತ ತನ್ನ ನಿಲುವಿಗೆ ಬದ್ಧವಾಗೇ ಇದೆ, ಅಂತಾರಾಷ್ಟ್ರೀಯ ಒತ್ತಡಗಳನ್ನು ಎದುರಿಸೋದಕ್ಕೆ ಸಿದ್ಧವಾಗಿಯೂ ಇದೆ. ಆದರೆ ನರೇಟಿವ್ ಯುದ್ಧ ಇದೆ ನೋಡಿ, ಅದನ್ನು ಎದುರಿಸುವ ಕೆಲಸವನ್ನ ಭಾರತ ಇನ್ನೂ ಸ್ವಲ್ಪ ಎಫೆಕ್ಟಿವ್ ಆಗಿ ಮಾಡಬೇಕು ಅಂತ ಅನ್ನಿಸ್ತಾ ಇರೋದು ಸುಳ್ಳಲ್ಲ. ಇಲ್ಲಿ ಯಾಕೆ ಸಿಂಧೂ ನದಿಯ ನೀರು ನಿಂತಿದೆ, ಆ ಒಪ್ಪಂದವನ್ನ ಯಾಕೆ ಅಮಾನತ್ತಲ್ಲಿಟ್ಟಿದ್ದೀವಿ ಅನ್ನೋದನ್ನ, ಪಹಲ್ಗಾಮ್ ಹಾಗೂ ಇನ್ನಿತರ ಪಾಕ್ ಪ್ರಚೋದಿತ ಉಗ್ರ ಕೃತ್ಯಗಳನ್ನ ಭಾರತ ಜಗತ್ತಿನ ಮುಂದೆ ಪದೇ ಪದೇ ತರೋ ಕೆಲಸವನ್ನ ಮಾಡಬೇಕು. ಹಾಗೆ ಮಾಡದೇ ಇದ್ರೆ ನೀರು ನಿಲ್ಲಿಸಿರೋದು ಮಾತ್ರ ಜಗತ್ತಿಗೆ ಕಾಣುತ್ತೆ, ಅದರ ಹಿಂದಿನ ಕಾರಣ ಮರೆಯಾಗಿ ಹೋಗುತ್ತೆ. ಈ ಬಗ್ಗೆ ಭಾರತದ ವಿದೇಶಾಂಗ ಇಲಾಖೆ ಮತ್ತಷ್ಟು ಗಮನವನ್ನು ಹರಿಸಲಿ. ಇನ್ನು ಭಾರತದ ಮಾಜಿ ವಿದೇಶಾಂಗ ಕಾರ್ಯದರ್ಶಿ ಕನ್ವಲ್ ಸಿಬಲ್ ಚಾಟಮ್ ಹೌಸ್ ನ ಲೇಖನವನ್ನ ತೀವ್ರವಾಗಿ ಖಂಡಿಸಿದ್ದಾರೆ. ಬ್ರಿಟನ್ ಪಾಕಿಸ್ತಾನಕ್ಕೆ ಮತ್ತೆ ಸಹಾಯ ಮಾಡೋ ಪ್ರಯತ್ನವನ್ನ ಮಾಡ್ತಾ ಇದೆ ಅಂತ ಹೇಳಿದ್ದಾರೆ ಮತ್ತು ಆ ಲೇಖನವನ್ನ ಪೂರ್ವಾಗ್ರಹ ಪೀಡಿತ ಮತ್ತು ಏಕಪಕ್ಷೀಯ ಅಂತ ಕರೆದಿದ್ದಾರೆ. ಆ ಬಗ್ಗೆ ತಮ್ಮ ಟ್ವಿಟ್ಟರ್ ಅಲ್ಲಿ ಬರೆದಿದ್ದಾರೆ. ಹಾಗೆ ಸಾಕಷ್ಟು ಜನ ಚಾಟಮ್ ಹೌಸ್ನ ಲೇಖನದ ಬಗ್ಗೆ ತಮ್ಮ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆ ಕೆಲಸವನ್ನ ಯಾರೋ ಒಬ್ಬಿಬ್ಬರೇ ಮಾಡಬೇಕು ಅಂತಲ್ಲ, ಭಾರತದ ವಿದೇಶಾಂಗ ಇಲಾಖೆ ತನ್ನ ವ್ಯಾಪ್ತಿಯಲ್ಲಿ ತಾನೇನು ಮಾಡಬಹುದು ಅದೆಲ್ಲವನ್ನು ಮಾಡುತ್ತೆ. ಭಾರತೀಯರಾಗಿ ನಾವು ಕೂಡ ಪಾಕಿಸ್ತಾನದ ಈ ನರೇಟಿವ್ಗಳ ವಿರುದ್ಧ ಒಂದಷ್ಟು ಕೆಲಸ ಮಾಡೋ ಸಾಧ್ಯತೆಗಳು, ಅವಕಾಶಗಳನ್ನ ನಮಗೆ ಟ್ವಿಟರ್ನಂಥ ಮೀಡಿಯಾಗಳು ಕೊಟ್ಟಿವೆ. ನಿಮ್ಮ ಕೈಯಲ್ಲೂ ಟ್ವಿಟರ್ ಇದೆ, ಅದನ್ನ ನೀವು ಕೂಡ ಬಳಸೋದಕ್ಕೆ ಸಾಧ್ಯ ಆಗುತ್ತೆ. ಇದು ಗೆಳೆಯರೆ, ನೀರಿಗಾಗಿ ಅಂಗಲಾಚ್ತಾ ಅಂತಾರಾಷ್ಟ್ರೀಯ ಸಮುದಾಯದ ಮುಂದೆ ವಿಕ್ಟಿಮ್ ಕಾರ್ಡ್ ಹಿಡ್ಕೊಂಡು ಭಾರತವನ್ನ ವಿಲನ್ ಥರ ಬೆಂಬಿಸೋದಕ್ಕೆ ಹೋಗ್ತಾ ಇರೋ ಪಾಕ್ ಪ್ರಯತ್ನದ ಕುರಿತು ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.